ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಮನಸ್ಸಾಗಿದೆ ಭಾಗ 5. ನನ್ನ ಹೆಸರು ರಚನಾ. ಈ ಪ್ರೇಮ ಕಾವ್ಯವನ್ನು ನಾನು ಕೇಳಿದಾಗ ಇದು ಕೇವಲ ಒಂದು ಪ್ರೇಮ ಕಾವ್ಯವಾಗಿರದೆ ಅದು ಹೃದಯದ ಬಡಿತವಾಗಿದೆ ಅಂತ ನನ್ನ ಭಾವನೆ. ಮನುಷ್ಯನಿಗೆ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಮೆದುಳು ಬೇಕು, ಆದರೆ ಪ್ರೀತಿಗೆ ಕೇವಲ ಹೃದಯ ಮಾತ್ರ ಸಾಕು ಅಂತ ಹೇಳುತ್ತದೆ. ಪ್ರೀತಿ ಎಂಬ ಅನುಭೂತಿ ಅನುಭವಿಸುವ ಒಂದು ಸುಂದರ ಕಲ್ಪನೆ. ಅದನ್ನು ಕೇವಲ ಅನುಭವಿಸಬೇಕು. ಪ್ರೀತಿಸುವಾಗ ಮಿಡಿಯುವ ಹೃದಯಗಳು ಯೋಚನೆ ಮಾಡುವುದಿಲ್ಲ, ಬದಲಾಗಿ ಕೇವಲ ನಿಷ್ಕಲ್ಮಶ ಪ್ರೀತಿ ಮಾಡುತ್ತವೆ. ಆ ನಿಷ್ಕಲ್ಮಶ ಪ್ರೀತಿಯಲ್ಲಿ ಬೇರೆಯವರಿಗೆ ತಲೆ ಹಾಕಲು ಹಕ್ಕಿಲ್ಲದಿದ್ದರೂ ಸಹ ತಮ್ಮ ಸ್ವಾರ್ಥಕ್ಕೋಸ್ಕರ ಅವರು ಪ್ರೀತಿಯ ಹಾಲಿನಲ್ಲಿ ಹುಳಿ ಹಿಂಡಿ ಪ್ರೀತಿಯನ್ನು ವಿಫಲಗೊಳಿಸುವುದರಲ್ಲೇ ಆನಂದ ಪಡುವರು. ಅವರು ಪ್ರೀತಿ ವಿಫಲಗೊಳಿಸುವುದರಲ್ಲಿ ಆನಂದ ಪಡುತ್ತಾರೆ, ಆದರೆ ಅದರಿಂದ ಹೃದಯಗಳು ಎಷ್ಟು ಮಿಡಿಯುತ್ತವೆ ಅಂತ ಮಾತ್ರ ತಿಳಿದುಕೊಳ್ಳುವಲ್ಲಿ ವಿಫಲರಾಗುತ್ತಾರೆ. ಆ ವಿಫಲತೆಗೆ ಇನ್ನೊಂದು ಹೆಸರೆಂದರೆ ಡಿಪ್ರೆಷನ್ ಅಥವಾ ಸೆಲ್ಫಿಶ್ನೆಸ್ ಅಂತ ಸಹ ಅನ್ನಬಹುದು. ಯಾಕೆಂದರೆ ಅಲ್ಲಿ ಅವರು ಹೃದಯಗಳನ್ನು ಗಮನಿಸುವುದಿಲ್ಲ, ಬದಲಾಗಿ ತಮ್ಮ ಇಚ್ಛೆ ಪ್ರಕಾರ ಪ್ರೀತಿ ಹೊಡೆದು ಹೋದರೆ ಸಾಕು ಅಂತ ಅವರ ಭಾವನೆಯಾಗಿರುತ್ತದೆ. ಅದಕ್ಕೆ ಹೆಚ್ಚಾಗಿ ಪ್ರೇಮ ಕಥೆಗಳಲ್ಲಿ ವಿಫಲತೆ ಜಾಸ್ತಿ ಕಾಣೋದು. ಆದರೆ ಅದೇ ಪ್ರೇಮಕ್ಕೆ ಹೃದಯಾಂತರಾಳದಿಂದ ಪ್ರೋತ್ಸಾಹ ನೀಡಿದರೆ ಸಫಲತೆ ಆಗುವುದರಲ್ಲಿ ಸಂದೇಹವಿಲ್ಲ. ಇನ್ನು ಪ್ರೀತಿ ಪ್ರೇಮ ವಿಷಯದಲ್ಲಿ ನಾವು ಹೃದಯದಿಂದ ಬಡವರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಂದು ಹೇಳಿ ಆ ಯುವತಿ ತನ್ನ ಮಾತು ಮುಗಿಸಿದಳು. ಅವಳ ಮಾತು ಮುಗಿದ ಮೇಲೆ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಸಂಸ್ಕೃತಿ ಸಹ ಅವಳ ಮಾತಿಗೆ ಮರುಳಾಗಿ ತನಗೆ ಅರಿವಿಲ್ಲದಂತೆ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಿದ್ದಳು. ಹಾಗೆ ರಚನಾ ತನ್ನ ಮಾತನ್ನು ಮುಗಿಸಿ ಸಂಸ್ಕೃತಿ ಹತ್ತಿರ ಬಂದಾಗ, ರಚನಾ ರಿಯಲಿ ವಂಡರ್ಫುಲ್, ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದೆ ಭಾವನೆಗಳನ್ನು, ನಿಜವಾಗಿ ಎಂದು ಹೇಳುತ್ತಿರುವಷ್ಟರಲ್ಲಿ ಅವಳ ಗೆಳತಿಯೊಬ್ಬಳು, ಮಿಸ್ ಅವಳು ಸಹ ಲವ್ ಮಾಡಿ ಮದುವೆ ಫಿಕ್ಸ್ ಮಾಡಿಕೊಂಡಿದ್ದಾಳೆ, ಅದಕ್ಕೆ ಅವಳಿಗೆ ಅದರ ಎಕ್ಸ್ಪೀರಿಯನ್ಸ್ ಇದೆ ಎಂದು ಹೇಳಿದಾಗ ಎಲ್ಲರೂ ನಗತೊಡಗಿದರು. ರಚನಾ ನಾಚಿ ನೀರಾದಳು. ರಚನಾ, ಕಂಗ್ರಾಟ್ಸ್, ನೀನು ಲವ್ ಮಾಡಿದ್ದರಿಂದ ನಿನಗೆ ಈ ರೀತಿಯಾಗಿ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಸಾಧ್ಯವಾಗಿದ್ದು ಎಂದಾಗ, ಹೌದು ಮಿಸ್ ಅನ್ನುತ್ತಾಳೆ. ಸರಿ, ಲವ್ ಹೇಗೆ ಮಾಡಿದಿರಿ ಎಂದು ಕುತೂಹಲದಿಂದ ಸಂಸ್ಕೃತಿ ಅವಳನ್ನು ಕೇಳಿದಳು. ಎಷ್ಟಾದರೂ ಹೆಣ್ಣು ಮನಸ್ಸು, ಅದು ಕ್ಲಾಸ್. ತಾನು ಲೆಕ್ಚರರ್ ಅಂತ ಮರೆತಿದ್ದಳು. ಪ್ರೀತಿಯ ವಿಷಯ ಅವಳಿಗೆ ಆ ರೀತಿ ತನ್ನನ್ನು ತಾನು ಮರೆಯುವಂತೆ ಮಾಡಿತ್ತು. ಅವಳ ಪ್ರಶ್ನೆಯಿಂದ ರಚನಾ ನಾಚುತ್ತಾ, ಮಿಸ್ ಅದು ಅದು ಎಂದು ಹೇಳುತ್ತಾ ತುಂಬ ನಾಚಿದಳು. ಅವಳು ನಾಚಿದ್ದು ನೋಡಿದ ಸಂಸ್ಕೃತಿ, ಹೋಗಲಿ ಬಿಡು, ಅದು ನಿನ್ನ ಪರ್ಸನಲ್ ವಿಷಯ, ನಾನು ಬಹುಶಃ ಕೇಳಬಾರದಾಗಿತ್ತು ಎಂದು ಹೇಳಿದಾಗ, ರಚನಾ, ಹಾಗೇನಿಲ್ಲ ಮಿಸ್, ಆದರೆ ನಾನು ನಿಮ್ಮ ಹತ್ತಿರ ಪರ್ಸನಲ್ಲಾಗಿ ಹೇಳುತ್ತೇನೆ, ಇಲ್ಲಿ ಬೇಡ ಎಂದು ಹೇಳಿದಳು. ಅಷ್ಟರಲ್ಲಿ ಬೆಲ್ ಸದ್ದಾಯಿತು. ಸಂಸ್ಕೃತಿ ಸ್ಟಾಫ್ ರೂಮಿನ ಕಡೆಗೆ ಹೊರಟಳು. ಹೋಗುವಾಗ ಹಾಗೆ ಹುಡುಗರು ಮತ್ತು ಹುಡುಗಿಯರು ಎಷ್ಟು ರೀತಿಯಾಗಿ ಪ್ರೀತಿಯ ಬಗ್ಗೆ ತಮ್ಮ ವ್ಯಾಖ್ಯಾನ ನೀಡಿದ್ದರು ಎಂದು ಯೋಚನೆ ಮಾಡುತ್ತಾ ಹೋದಳು. ಸ್ಟಾಫ್ ರೂಮಿಗೆ ಹೋಗುವಷ್ಟರಲ್ಲಿ ಕಾವೇರಿ ಟಿಫನ್ ಮಾಡುವುದಕ್ಕೆ ಸಂಸ್ಕೃತಿಯ ದಾರಿ ಕಾಯುತ್ತಾ ಕುಳಿತಿದ್ದಳು. ಸಂಸ್ಕೃತಿ ಬರುತ್ತಿದ್ದಂತೆ ಅವಳಿಗೆ ತನ್ನ ಜೊತೆಗೆ ಟಿಫನ್ ಮಾಡಲು ಕರೆದು ಬಲವಂತ ಮಾಡಿ ತನ್ನ ಟಿಫನ್ನಲ್ಲಿ ಅವಳಿಗೂ ತಿನ್ನಿಸಿದಳು. ಅವಳ ಜೊತೆ ಮಾತನಾಡುತ್ತಾ ಹಾಗೆ ಕ್ಲಾಸಿನಲ್ಲಿ ನಡೆದ ಎಲ್ಲ ವಿಷಯವನ್ನು ಸಂಸ್ಕೃತಿ ಮರೆತು ಬಿಟ್ಟಳು. ಅವಳು ಟಿಫನ್ ಮಾಡಿ ಮುಗಿಸಿದಾಗ ಮುಂದೆ ಅವಳಿಗೆ ಕ್ಲಾಸ್ ಇರಲಿಲ್ಲ. ಹಾಗೆ ಸುಮ್ಮನೆ ಕುಳಿತಿರುವ ಬದಲು ಲೈಬ್ರರಿ ಕಡೆಗೆ ಹೋದರಾಯಿತು ಎಂದುಕೊಂಡು ಸ್ಟಾಫ್ ರೂಮಿನಿಂದ ಹೊರಗೆ ಬಂದಾಗ ಅಲ್ಲಿ ರಚನಾ ನಿಂತಿದ್ದಳು. ಅವಳನ್ನು ನೋಡುತ್ತಿದ್ದಂತೆ ಸಂಸ್ಕೃತಿಗೆ ಅವಳು ಕ್ಲಾಸ್ ರೂಮಿನಲ್ಲಿ ಹೇಳಿದ ವಿಷಯ ನೆನಪಾಯಿತು. ಲವ್ ಸ್ಟೋರಿ ಅಂದರೆ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ವಿಷಯ, ಆದರೂ ಇಲ್ಲಿ ತಾನು ಲೆಕ್ಚರರ್ ಎಂಬುದನ್ನು ನೆನಪಿಸಿಕೊಂಡು ಮನದಲ್ಲಿ ಕುತೂಹಲವಿದ್ದರೂ ಸಹ ಅದನ್ನು ತೋರಗೊಡದೆ, ಹೇಳು ರಚನಾ ಎಂದಾಗ ಆ ಯುವತಿ ತಲೆ ತಗ್ಗಿ ನಾಚುತ್ತಾ ಒಂದು ರೀತಿಯಲ್ಲಿ ಖುಷಿಯಾದ ಮನಸ್ಸಿನಿಂದ, ಏನಿಲ್ಲ ಮಿಸ್, ನೀವು ನನ್ನ ಲವ್ ಸ್ಟೋರಿ ಬಗ್ಗೆ ಕೇಳಿದಿರಲ್ಲ, ಅದನ್ನೇ ಹೇಳೋಣ ಅಂತ ಬಂದೆ ಅಂದಾಗ, ಓ ಅದಾ,
ಸರಿ ಹೇಳಮ್ಮ ಅಂದಾಗ ನಾನು ಮತ್ತು ನನ್ನ ಹುಡ್ಬಿ ಇಬ್ಬರು ಫೇಸ್ಬುಕ್ನಲ್ಲಿ ಭೇಟಿಯಾಗಿದ್ದೆವು. ಮೊದಲು ಬರೀ ಸ್ನೇಹಿತರಾಗಿದ್ದೆವು. ನಂತರ ಹಾಗೆ ಇಬ್ಬರು ಚಾಟ್ ಮಾಡುತ್ತಾ ಮಾಡುತ್ತಾ ಒಬ್ಬರ ಫೋಟೋ ಒಬ್ಬರು ಎಕ್ಸ್ಚೇಂಜ್ ಮಾಡಿಕೊಂಡು ಮಾತನಾಡುತ್ತಿದ್ದೆವು. ಹಾಗೆ ಮಾತನಾಡುತ್ತಲೇ ಅವರ ಜೊತೆಗೆ ನನ್ನ ಲವ್ ಆಯಿತು. ನಾನು ಈ ವಿಷಯ ಮನೆಯವರಿಗೆ ತಿಳಿಸಲು ಹೆದರಿದ್ದೆ. ಆದರೆ ಅವರೇ ತಮ್ಮ ತಂದೆ ತಾಯಿಯನ್ನು ಕರೆದುಕೊಂಡು ನಮ್ಮ ಮನೆಯ ತನಕ ಬಂದು ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ನನ್ನ ತಂದೆ ಸಹ ಒಪ್ಪಿಕೊಂಡರು ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿದ ಸಂಸ್ಕೃತಿ, ಅಂದರೆ ನಿನ್ನದು ಫೇಸ್ಬುಕ್ ಲವ್ ಎಂದು ನಕ್ಕಳು. ಅದಕ್ಕೆ ರಚನಾ ಹೌದು ಎಂದು ತಲೆಯಲ್ಲಾಡಿಸಿದಳು. ಆಯಿತು, ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿ ಅಲ್ಲಿಂದ ಲೈಬ್ರರಿಗೆ ಹೊರಟಳು. ಸಂಸ್ಕೃತಿ ಫೇಸ್ಬುಕ್ನಲ್ಲಿ ಲವ್ ಆಗಿದ್ದ ವಿಷಯ ಮೊದಲ ಬಾರಿಗೆ ಕೇಳಿದ್ದಳು. ಸಾಮಾಜಿಕ ಜಾಲತಾಣಕ್ಕೆ ಇಷ್ಟೊಂದು ಶಕ್ತಿಯೇ ಎಂದು ಯೋಚಿಸುತ್ತಿದ್ದಳು. ಲೈಬ್ರರಿಗೆ ಹೋಗಿ ಮರುದಿನ ತಾನು ಪಾಠ ಹೇಳಬೇಕಾಗಿದ್ದ ವಿಷಯದ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ನಂತರ ಮನೆಗೆ ಹೋದಳು. ಎಂದಿನಂತೆ ಕೆಲಸ ಮುಗಿಸಿ ರಾತ್ರಿ ಫೇಸ್ಬುಕ್ ತೆಗೆಯುತ್ತಿರುವಾಗ ಅವಳಿಗೆ ರಚನಾಳ ಪ್ರಸಂಗ ನೆನಪಾಯಿತು. ಒಂದು ಕ್ಷಣ ಅದನ್ನು ನೆನಪಿಸಿಕೊಂಡು ಮನದಲ್ಲಿ ಹುಚ್ಚು ಹುಡುಗಿ ಎಂದು ಅಂದುಕೊಳ್ಳುತ್ತಾ ಫೇಸ್ಬುಕ್ ಓಪನ್ ಮಾಡಿದಳು. ಅವಳು ಓಪನ್ ಮಾಡುತ್ತಿದ್ದಂತೆ ಅವಳ ಮೆಸೆಂಜರ್ನಲ್ಲಿ ಮೆಸೇಜ್ ಬಂದು ಕುಳಿತಿದ್ದವು. ಅವುಗಳನ್ನು ಆಮೇಲೆ ನೋಡಿದರಾಯಿತು ಎಂದುಕೊಂಡು ಮೊದಲು ತನ್ನ ಟೈಮ್ ಲೈನ್ ನೋಡಿದಳು. ಅವಳು ತನ್ನ ಟೈಮ್ ಲೈನ್ ನೋಡುತ್ತಿದ್ದಂತೆ ಅವಳಿಗೆ ಆಶ್ಚರ್ಯವಾಯಿತು. ಅವಳು ತನ್ನ ಮನಸ್ಸಿನ ಸಮಾಧಾನಕ್ಕೆ ಹಾಕಿದ್ದ ಪೋಸ್ಟುಗಳಿಗೆ ಧನು ಎಲ್ಲದಕ್ಕೂ ಲೈಕ್ ಮಾಡಿದ್ದ. ಅಲ್ಲದೆ ಕೆಲವೊಂದಕ್ಕೆ ಮ್ಯಾಮ್ ಯುವರ್ ಪೋಸ್ಟ್ ಆರ್ ಸೂಪರ್ ಅಂತ ಸಹ ಕಾಮೆಂಟ್ ಮಾಡಿ ಕಳುಹಿಸಿದ್ದ. ಅದನ್ನು ನೋಡಿದ ಸಂಸ್ಕೃತಿ, ಅವನು ತನ್ನ ಎಲ್ಲ ಪೋಸ್ಟುಗಳನ್ನು ನೋಡಿದ್ದಾನೆ ಎಂದು ಅವಳಿಗೆ ಗೊತ್ತಾಯಿತು. ಅವನು ಇಂದು ಏನು ಪೋಸ್ಟ್ ಹಾಕಿದ್ದಾನೆ ಅಂತ ಅವನ ಟೈಮ್ ಲೈನ್ ತೆಗೆದು ನೋಡಿದಾಗ ದಿನಾಲೂ ಅವನು ಒಂದಾದರೂ ಪೋಸ್ಟ್ ಹಾಕುತ್ತಿದ್ದ. ಆದರೆ ಇಂದು ಮಾತ್ರ ಅವನು ಯಾವುದೇ ಪೋಸ್ಟ್ ಹಾಕಿರಲಿಲ್ಲ. ಅವನು ಪೋಸ್ಟ್ ಹಾಕಿದಾಗ ಇರುತ್ತಿದ್ದ ಅವನೆಡೆಗಿನ ಕುತೂಹಲ ಇಂದು ಕಾಳಜಿಯಾಗತೊಡಗಿತ್ತು. ಬಹುಶಃ ಅವನು ಊರಲ್ಲಿ ಇರಲಿಕ್ಕಿಲ್ಲ, ಇಲ್ಲ ಅವನ ನೆಟ್ ಮುಗಿದಿರಬಹುದು, ಇಲ್ಲ ಬ್ಯಾಟರಿ ಹೋಗಿರಬಹುದು ಇತ್ಯಾದಿಯಾಗಿ ಅಂದುಕೊಂಡು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಪಡಿಸಿಕೊಂಡಳು. ಯಾಕೋ ಇಂದು ತಾನು ಯಾವುದಾದರೊಂದು ಒಳ್ಳೆಯ ಪೋಸ್ಟ್ ಹಾಕಬೇಕೆಂದುಕೊಂಡು ಸುಮಾರು 15 ನಿಮಿಷ ಯೋಚನೆ ಮಾಡಿ ಕೊನೆಗೆ ಈ ಕೆಳಗಿನಂತೆ ಪೋಸ್ಟ್ ಹಾಕಿದಳು. ಬೇತಾಬಾ ಆಂಕೆ ಬೆಚೈನ್ ದಿಲ್, ಬೇವಾಪಾ ಸಾಸೆ ಬೇಬಸ್ ಜಿಂದಗಿ, ಬೆಹಲ್ ಹಮ್ ಬೇಖಬರ್ ತುಮಾ ಎಂದು ಎಂದಿನಂತೆ ಅವಳು ಪೋಸ್ಟ್ ಹಾಕಿದರೂ ಸಹ ಆ ಪೋಸ್ಟ್ ಧನು ನೋಡಲಿ, ಅವನು ಅದಕ್ಕೆ ಪ್ರತಿಯಾಗಿ ಏನಾದರೂ ಹಾಕಲಿ ಎಂದು ಮನದಲ್ಲಿ ಅಂದುಕೊಂಡೇ ಹಾಕಿದ್ದಳು. ಆ ರೀತಿ ಅವಳು ಪೋಸ್ಟ್ ಹಾಕಿ ಉಳಿದ ತನ್ನ ಟೈಮ್ ಲೈನ್ನಲ್ಲಿ ಬಂದ ಪೋಸ್ಟುಗಳನ್ನು ನೋಡುತ್ತಿರುವಾಗ ತನ್ನ ಯಾವುದೋ ಪೋಸ್ಟ್ಗೆ ಯಾರೋ ಲೈಕ್ ಕೊಟ್ಟಿರುವುದು ಮೆಸೇಜ್ ಬಂತು. ಯಾರು ಇಷ್ಟು ಬೇಗನೆ ತನ್ನ ಪೋಸ್ಟ್ಗೆ ಲೈಕ್ ಕೊಟ್ಟಿರಬಹುದು ಎಂದುಕೊಂಡು ತೆಗೆದು ನೋಡಿದರೆ ಈಗ ತಾನೇ ಹಾಕಿದ ಪೋಸ್ಟ್ಗೆ ಧನು ಲೈಕ್ ಕೊಟ್ಟಿದ್ದಾನೆ. ಅದನ್ನು ಕಂಡ ಸಂಸ್ಕೃತಿಗೆ ಒಂದು ಕ್ಷಣ ತಲೆ ಓಡಲಿಲ್ಲ. ತಾನು ತನ್ನ ಪೋಸ್ಟ್ ಹಾಕಿ ಇನ್ನು 5 ನಿಮಿಷ ಸಹ ಆಗಿಲ್ಲ, ಅಷ್ಟರಲ್ಲಿ ಅವನು ಲೈಕ್ ಮಾಡಿಬಿಟ್ಟಿದ್ದಾನೆ. ಅಂದರೆ ಅವನು ಆನ್ಲೈನ್ನಲ್ಲಿ ಇದ್ದಾನೆ, ಫೇಸ್ಬುಕ್ ನೋಡ್ತಿದ್ದಾನೆ. ಆದರೆ ಅವನು ಇವತ್ತು ಯಾಕೋ ಪೋಸ್ಟ್ ಹಾಕಿಲ್ಲ ಎಂದುಕೊಳ್ಳುವಷ್ಟರಲ್ಲಿ ಅವಳ ಮೆಸೆಂಜರ್ಗೆ ಯಾರೋ ಮೆಸೇಜ್ ಕಳುಹಿಸಿದರು. ಅದನ್ನು ತೆಗೆದು ನೋಡಿದಾಗ ಧನು ಆಯ್ ಎಂದು ಬರೆದು ಕಳುಹಿಸಿದ್ದ. ಅದನ್ನು ನೋಡಿದ ಸಂಸ್ಕೃತಿ ಆ ಮೆಸೇಜ್ಗೆ ಉತ್ತರ ಹೇಳದೆ ಹೊರಗೆ ನಿರ್ಗಮಿಸಬೇಕೆನ್ನುವಷ್ಟರಲ್ಲಿ ಅವನು ಹೀಗೇಕೆ ಇಲ್ಲಿ ಮೆಸೇಜ್ ಕಳುಹಿಸುತ್ತಿದ್ದಾನೆ ಎಂದುಕೊಂಡು ಹೇಳಿ ಎಂದು ಅವನಿಗೆ ಮೆಸೇಜ್ ಟೈಪ್ ಮಾಡಿ ಕಳುಹಿಸಿದಳು. ಸಾವಕಾಶವಾಗಿ ಅವರಿಬ್ಬರ ನಡುವೆ ಚಾಟ್ ಶುರುವಾಯಿತು. ಹೇಗಿದ್ದೀರಿ ಎಂದು ಕೇಳಿದ. ಜೀವಂತವಾಗಿದ್ದೀನಿ ಅಷ್ಟೇ ಅಂದಳು. ಹೋ, ನೀವು ಸಿಟ್ಟಿನಲ್ಲಿದ್ದೀರಿ ಅಂದಂಗಾಯಿತು ಅಂದ. ನನಗೇಕೆ ಸಿಟ್ಟು ಅಂದಳು. ನಿಮ್ಮ ಉತ್ತರ ಹಾಗಿತ್ತು ಅದಕ್ಕೆ ಅಂದ. ಅದು ನಾನು ನಾರ್ಮಲ್ ಆಗಿದ್ದಾಗ ಕೊಡುವ ಉತ್ತರ ಅಂದಳು. ಅಂದರೆ ಸಿಟ್ಟು ಬಂದಾಗ ಇದಕ್ಕಿಂತಲೂ ಕೆಟ್ಟ ರೀತಿಯಲ್ಲಿ ಉತ್ತರ ಕೊಡ್ತೀರಿ ಅಂದಂಗಾಯ್ತು ಎಂದಾಗ ಅದಕ್ಕೆ ಉತ್ತರ ನೀಡದೆ
ಸುಮ್ಮನೆ ಕುಳಿತುಕೊಂಡಳು. ಮುಂದೆ ಏನು ಮಾಡುತ್ತಾನೆ ನೋಡೋಣ ಎಂದುಕೊಂಡಳು. ಒಂದೆರಡು ನಿಮಿಷ ಸುಮ್ಮನಾದ ಅವನು, ನಿಮ್ಮ ಊರು ಎಲ್ಲಿದೆ ಎಂದ. ಭೂಮಿಯ ಮೇಲಿದೆ ಎಂದು ಉತ್ತರಿಸಿದಳು. ನಿಮ್ಮ ಊರಿನ ಹೆಸರು ಹೇಳ್ರಿ ಅಂತ ನಾನು ಕೇಳಿದ್ದು ಅಂದ. ಅದೆಲ್ಲ ನಿಮಗ್ಯಾಕ್ರಿ ಅಂದಳು. ಸುಮ್ಮನೆ ಕೇಳಿದೆ ಅಂದ. ನಾನು ಸುಮ್ಮನೆ ಹೇಳಲ್ಲ, ನಿಮಗೆ ಬೇರೆ ಕೆಲಸ ಇಲ್ವಾ? ಹೆಣ್ಣು ಮಕ್ಕಳನ್ನ ಮಾತನಾಡಿಸುತ್ತಾ ಇರೋದೇ ನಿಮ್ಮ ಕೆಲಸನ ಅಂದಳು. ಅಯ್ಯೋ ಹಾಗೆಲ್ಲ ಹೇಳಬೇಡಿ, ನಾನು ತುಂಬ ಡೀಸೆಂಟ್ ಮ್ಯಾನ್ ಅಂದನು. ಇಷ್ಟರಲ್ಲೇ ಗೊತ್ತಾಗ್ತಾ ಇದೆ ಅಂದಳು. ಹೋಗ್ಲಿ, ಫೇಸ್ಬುಕ್ ಪ್ರೊಫೈಲ್ನಲ್ಲಿ ನಿಮ್ಮ ಹೆಸರು, ನಿಮ್ಮ ರಿಯಲ್ ನೇಮ್ ಇಲ್ಲ, ಹಾಗೆ ಬೇರೆ ಹೆಸರಿನಲ್ಲಿ ಫೇಸ್ಬುಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಕೇಳಿದ. ಇಂಥ ಮನೆಹಾಳ ಕೆಲಸಗಳನ್ನು ನಿಮ್ಮಂಥವರೇ ಮಾಡೋದು ಅಂದಳು. ಓ, ಅಂದರೆ ಅದು ನಿಮ್ಮ ರಿಯಲ್ ನೇಮ್ ಅಂದಂಗಾಯ್ತು. ಸರಿ, ನಿಮ್ಮ ಇವತ್ತಿನ ಪೋಸ್ಟ್ ತುಂಬ ಚೆನ್ನಾಗಿದೆ ಅಂದ. ಅದಕ್ಕೆ ಅವಳು ಥ್ಯಾಂಕ್ಸ್ ಅಂದಳು. ನಂಬರ್ ಪೋಸ್ಟ್ ನೋಡಿದ್ರಾ ಅಂದ. ನನಗೆ ಬೇರೆಯವರ ಪೋಸ್ಟ್ ನೋಡುವ ಅಭ್ಯಾಸವಿಲ್ಲ ಅಂದಳು. ಹಾಗಾದರೆ ನಾನು ಬೇರೆಯವರ ಪೋಸ್ಟ್ ನೋಡ್ತೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಅಂದ. ನನ್ನ ಟೈಮ್ ಲೈನ್ ಪೋಸ್ಟ್ ನೋಡಿ ಕಾಮೆಂಟ್ ಮಾಡಿದ್ದು ಕಂಡ ಮೇಲೆ ನಾನು ಹೇಳಿದ್ದು ಅಂದಳು. ಓಹೋ, ಈಗಾಗಲೇ ನೀವು ಎಲ್ಲ ವಿಷಯ ತಿಳಿದುಕೊಂಡಿದ್ದೀರಿ ಅಂದ. ಹೌದು ಅಂದಳು. ಸರಿ, ನನ್ನ ಪೋಸ್ಟ್ ನಿಮಗೆ ಹೇಗೆ ಅನ್ನಿಸಿದವು ಅಂದ. ಅಷ್ಟೇನು ಚೆನ್ನಾಗಿಲ್ಲ ಅಂದಳು. ಹೋಗಲಿ ಬಿಡಿ, ನನ್ನ ಪೋಸ್ಟ್ ನಿಮ್ಮ ಟೇಸ್ಟ್ಗೆ ಸಿಗುತ್ತಿಲ್ಲ ಎಂದು. ನೀವು ಮ್ಯಾರಿಡ್ ಅಂದ. ಯಾಕೆ, ಅನ್ಮ್ಯಾರಿಡ್ ಆಗಿದ್ರೆ ಹುಡುಗನ ಹುಡುಕ್ತೀರಾ ಅಂದ್ಲು. ಇಲ್ಲ, ನಾನೇ ಪ್ರಪೋಸ್ ಮಾಡ್ತೀನಿ ಎಂದಾಗ ಅವನ ಮಾತಿನಿಂದ ಗಾಬರಿಯಾದ ಸಂಸ್ಕೃತಿ ಅವನೇನಾದರೂ ಹಾಗೆ ಮಾಡಿಬಿಟ್ಟಾನು ಎಂದು ಹೆದರಿ, ಹೌದು ಮ್ಯಾರಿಡ್, ಈಗೇನು ಮಾಡ್ತೀರಾ ಅಂದಳು. ನೀವು ಮ್ಯಾರಿಡ್ ಅಂದ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ. ಓಕೆ, ಗುಡ್ ನೈಟ್ ಅಂದಳು. ಅಯ್ಯೋ ಸ್ವಲ್ಪ ತಡೀರಿ, ನಿಮ್ಮ ಜೊತೆ ಮಾತಾಡಬೇಕು ಅಂದ. ನಿಮ್ಮ ಪರಿಚಯ ಸಹ ನನಗೆ ಇಲ್ಲ, ನೀವ್ಯಾರ್ರೀ ನಮ್ಮ ಜೊತೆ ಮಾತಾಡೋಕೆ ಅಂದಳು. ನಿಮ್ಮ ಫ್ರೆಂಡು ರೀ, ಫೇಸ್ಬುಕ್ ಫ್ರೆಂಡ್ ಅಂದ. ಫ್ರೆಂಡ್ಸ್, ಈ ಕತೆ ಇನ್ನೂ ಮುಂದುವರಿಯಲಿದೆ. ಯಾರಿಗೆಲ್ಲ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದೆಯೋ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.